ಅಂಬೇಡ್ಕರ್ ಭವನದ ಎದುರು ಎರಡನೇ ದಿನ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. 2017ರಲ್ಲಿ ಕಾಂಗ್ರೆಸ್ ಶಾಸಕರಾಗಿದ್ದ ನರೇಂದ್ರ ಸ್ವಾಮಿ ಈ ಭವನಕ್ಕಾಗಿ ಶಂಕುಸ್ಥಾಪನೆಯನ್ನು ಮಾಡಿದ್ರು. ಆದರೆ ಇದು ನಾನು ಬಂದ ಮೇಲೆ ಆಗಿದೆ ಅಂತ ಬಿಂಬಿಸೋದಕ್ಕೆ ಈಗ ಜೆಡಿಎಸ್ನ ಶಾಸಕ ಅನ್ನದಾನಿ ಹೊಸದಾಗಿ ಶಂಕುಸ್ಥಾಪನೆ ಕಲ್ಲನ್ನು ಹಾಕಿದ್ದಾರೆ. ಇದು ಕಾಂಗ್ರೆಸ್ನ ಕೆಂಗಣ್ಣಿಗೆ ಕಾರಣವಾಗಿದೆ. ಇತ್ತ ಪೊಲೀಸರು ಎರಡೂ ಪಕ್ಷಗಳು ಪ್ರತ್ಯೇಕವಾಗಿ ಹಾಕಿರುವ ಶಂಕುಸ್ಥಾಪನೆಯ ಕಲ್ಲಿಗೆ ಕಾವಲು ಕಾಯುವಂತಹ ಸ್ಥಿತಿ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನನ್ನ ಕೊಲೀಗ್ ಸಂತೋಷ್ ಅವರಿಂದ. ಸಂತೋಷ್, ಇಬ್ಬರನ್ನೂ ಕರೆಸಿ ಏನಾದರೂ ರಾಜಿ ಪಂಚಾಯಿತಿ ಮಾಡಿ ರಾಜಿ ಸಂಧಾನ ಮಾಡಿ ಎರಡೂ ಪಕ್ಷದ ಕಾರ್ಯಕರ್ತರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಆಗಬೇಕಾಗಿದೆ. ಆ ಬಗ್ಗೆ ಯಾರಾದರೂ ಕ್ರಮ ತಗೊಂಡಿದ್ದಾರೆ ಇವಾಗ ಅಂತ? ಅರವಿಂದ್, ಸದ್ಯದ ಪರಿಸ್ಥಿತಿಯನ್ನ ನೋಡಿದ್ರೆ ಇಬ್ರು ಕೂಡ ಹೊಂದಾಣಿಕೆಯಿಂದ ಹೋಗ್ತಕ್ಕಂತ ಯಾವುದೇ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕಂದ್ರೆ ಇಬ್ರು ಕೂಡ ಮಂಡ್ಯದಲ್ಲಿ ರಾಜಕೀಯವಾಗಿ ಬದ್ಧ ವೈರಿಗಳಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದವರಾಗಿರ್ತಕ್ಕಂಥ ನರೇಂದ್ರ ಸ್ವಾಮಿ ಮತ್ತೆ ಜೆಡಿಎಸ್ ಪಕ್ಷದ ಹಾಲಿ ಶಾಸಕ ಅನ್ನದಾನಿ ಇಬ್ರು ಕೂಡ ರಾಜಕೀಯವಾಗಿ ಮಳವಳ್ಳಿ ಕ್ಷೇತ್ರದಲ್ಲಿ ಬದ್ಧ ವೈರಿಗಳಾಗಿದ್ದು ಇಬ್ರು ಕೂಡ ತಾವು ಮಾಡಿದ್ದು ಸರಿ ಅಂತ ಹೇಳಿ ವಾದ ಮಾಡ್ತಿದ್ದಾರೆ. ಈ ಬಗ್ಗೆ ಒಂದು ಹೆಜ್ಜೆ ಮುಂದೆ ಹೋಗಿರ್ತಕ್ಕಂಥ ಅನ್ನದಾನಿ ಅವರು ಈಗಾಗಲೇ ಜಿಲ್ಲಾಧಿಕಾರಿಗೆ ಒಂದು ಪತ್ರವನ್ನ ಬರೆದಿದ್ದಾರೆ. ನನ್ನ ಕಾಲದಲ್ಲಿ ಆಗಿರ್ತಕ್ಕಂತಹ 58 ಕಾಮಗಾರಿಗಳ ಉದ್ಘಾಟನೆ ಮತ್ತೆ ಶಂಕುಸ್ಥಾಪನೆ ಕಲ್ಲುಗಳು ನಾಪತ್ತೆಯಾಗಿದ್ದಾವೆ. 2007ರಲ್ಲೇ ನಾನು ಉದ್ಘಾಟನೆ ಮತ್ತೆ ಶಂಕುಸ್ಥಾಪನೆ ನೆರವೇರಿಸಿದ್ದೀನಿ. ಆ ಕಲ್ಲುಗಳನ್ನ ತನಿಖೆ ಮಾಡಿ ಹುಡುಕಿಸ್ಕೊಡಿ ಅಂತ ಹೇಳಿ ಒಂದು ಪತ್ರವನ್ನ ಬರೆದಿದ್ದಾರೆ. ಇತ್ತ ನರೇಂದ್ರ ಸ್ವಾಮಿ ಅವರು ಕೂಡ ನಾನು ಕಾನೂನಿನ ಪ್ರಕಾರವೇ ಶಂಕುಸ್ಥಾಪನೆ ನೆರವೇರಿಸಿದ್ದೇನೆ, ಈ ಬಗ್ಗೆ ತನಿಖೆ ಆಗ್ಲಿ ಅಂತ ಹೇಳಿ ಇಬ್ರು ಕೂಡ ಒಬ್ಬರಿಗೊಬ್ರು ಸವಾಲಾಗ್ತಾ ಇದ್ದಾರೆ. ಈ ನಡುವೆ ಕಾರ್ಯಕರ್ತರು ಕೂಡ ಎರಡೂ ಪಕ್ಷದ ಕಾರ್ಯಕರ್ತರು ಕೂಡ ಪ್ರತಿಭಟನೆಗಿಳಿದಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ಭವನದ ಮುಂದೆಯೇ ಅಡುಗೆಯನ್ನ ಮಾಡೋದ್ರ ಮೂಲಕ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅರವಿಂದ್, ಬಟ್ ಇದರಲ್ಲಿ ಸತ್ಯಾಂಶ ಏನು ಅಂತ? ಈ ಅಂಬೇಡ್ಕರ್ ಭವನದ ಉದ್ಘಾಟನೆ ಶಂಕುಸ್ಥಾಪನೆ ನರೇಂದ್ರ ಸ್ವಾಮಿ ಅವರು ಈ ಹಿಂದೆ ಮಾಡಿದ ನಿಜನಾ? ಮತ್ತೆ ಈಗ ಅನ್ನದಾನಿ ಅವರು ನನ್ನ ಕಾಲದಲ್ಲಿ ಆಗಿರೋದು ಅಂತ ಯಾಕೆ ಹೇಳ್ಕೊತಾ ಇದ್ದಾರೆ? ಇಬ್ರು ಕೂಡ ದಾಖಲೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅಂದಾನಿ ಅವ್ರು ಹೇಳ್ತಾರೆ, ನಾನು 2007ರಲ್ಲೇ ಇದಕ್ಕೊಂದು ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೀನಿ. ಅವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ರು, ಆಗ ಅವರನ್ನ ಕರೆಸಿ ಶಂಕುಸ್ಥಾಪನೆ ನೆರವೇರಿಸಿದ್ದೀನಿ ಅಂತ ಹೇಳಿ ದಾಖಲೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇತ್ತ ನರೇಂದ್ರ ಸ್ವಾಮಿ ಅವರು ಇಲ್ಲ ಅಂದಾನಿ ಅವರ ಕಾಲದಲ್ಲಿ ಇದಾಗಿಲ್ಲ, ಇದು ನಾನು ಶಾಸಕನಾಗಿದ್ದಾಗ ಆಗಿರ್ತಕ್ಕಂಥ ಕೆಲಸ ಅನ್ನೋ ಒಂದು ಮಾತು ಹೇಳ್ತಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳು ತನಿಖೆಯನ್ನ ನಡೆಸಬೇಕು. ಇಬ್ರು ಬಿಡುಗಡೆ ಮಾಡಿರ್ತಕ್ಕಂಥ ದಾಖಲೆಯಲ್ಲಿ ಯಾರ ದಾಖಲೆ ಸತ್ಯ ಅನ್ನೋದನ್ನ ಅವರು ಬಹಿರಂಗಪಡಿಸಬೇಕು. ಮತ್ತೆ ಸತ್ಯ ಇರ್ತಕ್ಕಂಥವ್ರು ಒಬ್ಬರ ಕಲ್ಲನ್ನ ಮಾತ್ರ ಅಂಬೇಡ್ಕರ್ ಭವನದಲ್ಲಿ ಉಳಿಸಿ ಇನ್ನೊಂದು ಕಲ್ಲನ್ನ ತೆಗೆಸ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಬೇಕು. ಅರವಿಂದ್, ಇಲ್ಲ ಅಂದ್ರೆ ಇದು ಮುಂದೆ ಹೋಗ್ತಾ ಇನ್ನೂ ದೊಡ್ಡ ಗಲಾಟೆ ಆಗೋದ್ರಲ್ಲಿ ಆಶ್ಚರ್ಯ ಇಲ್ಲ. ನಿಜ. ಓಕೆ, ಥ್ಯಾಂಕ್ ಯು ಸಂತೋಷ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.